ನಾನು ಹೀಗೆ ದಾರಿಲಿ ಹೋಗ್ತಾ ಇರಬೇಕಾದ್ರೆ ರಸ್ತೆ ಮೇಲೆ ಸತ್ತಿರುವಂಥ ಒಂದು ರಸಲ್ಸ್ ವೈಪರ್ ನನ್ನ ಕಣ್ಣಿಗೆ ಕಾಣಿಸ್ತು. ಕನ್ನಡದಲ್ಲಿ ಈ ಹಾವನ್ನು ಕೊಳಕು ಮಂಡಲ ಅಂತ ಕರಿತೀವಿ. ಯಾಕೆ ಕೊಳಕು ಮಂಡಲ ಅಂತ ಕರಿತೀವಿ ಅನ್ನೋದಾದರೆ, ಈ ಹಾವಿನ ವಿಷದಲ್ಲಿ ಹಿಮೋಟಾಕ್ಸಿನ್ ಇರುತ್ತೆ. ಅಂದರೆ ಇದು ಕಚ್ಚಿದಾಗ ದೇಹದ ಭಾಗಗಳು ಮತ್ತು ರಕ್ತದ ಮೇಲೆ ಗಂಭೀರವಾಗಿ ಪರಿಣಾಮ ಬೀರುತ್ತೆ. ಇದು ಕಚ್ಚಿದ ದೇಹದ ಭಾಗವನ್ನು ಕೊಳೆಯುವಂತೆ ಮಾಡುತ್ತೆ. ಹಾಗಾಗಿ ಈ ಹಾವನ್ನು ಕೊಳಕು ಮಂಡಲ ಹಾವು ಅಂತ ಕರಿತೀವಿ. ನಮ್ಮ ಭಾರತದಲ್ಲಿರುವಂಥ ಅತ್ಯಂತ ವಿಷಕಾರಿ ಬಿಗ್ 4 ಸ್ನೇಕ್ಸಲ್ಲಿ ಕೊಳಕು ಮಂಡಲ ಹಾವು ಕೂಡ ಒಂದು. ಈ ಹಾವಿನ ಒಂದು ವಿಶೇಷತೆ ಏನಂದರೆ, ಇದು ಓವೋವಿವಿಪಾರಸ್, ಅಂದರೆ ಇತರ ಹಾವುಗಳಂತೆ ಮೊಟ್ಟೆಗಳನ್ನು ದೇಹದ ಹೊರಗೆ ಇಡೋದಿಲ್ಲ. ಮೊಟ್ಟೆಗಳು ತಾಯಿಯ ದೇಹದೊಳಗೆ ಬೆಳೆಯುತ್ತವೆ ಮತ್ತು ಮರಿಗಳು ಜೀವಂತವಾಗಿ ಹೊರಬರುತ್ತವೆ. ಹಾಗಾಗಿ ಇವುಗಳನ್ನ ಓವೋವಿವಿಪಾರಸ್ ಅಂತ ಕರಿತೀವಿ. ಇದನ್ನು ಸುಲಭವಾಗಿ ನಾವು ಹೇಗೆ ಗುರುತಿಸಬಹುದು ಅಂದರೆ, ಇದರ ಮೈ ಮೇಲೆ 3 ಸಾಲುಗಳಲ್ಲಿ ಕಪ್ಪು ಅಥವಾ ಗಾಢ ಕಂದು ಬಣ್ಣದ ದೊಡ್ಡ ಚಂದ್ರಾಕಾರದ ಕಲೆಗಳು ಕಾಣಿಸುತ್ತೆ. ಸೊ ಈ ಗುರುತುಗಳಿಂದ ಈ ಹಾವನ್ನು ನಾವು ಸುಲಭವಾಗಿ ಗುರುತಿಸಬಹುದು. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹಾವುಗಳು ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳೋಕ್ಕೆ ರಸ್ತೆ ಮೇಲೆ ಬರುತ್ತೆ. ಆದರೆ ವೇಗವಾಗಿ ಚಲಿಸುವಂಥ ವಾಹನಗಳ ಅಡಿಗೆ ಸಿಲುಕಿ ಇಂತಹ ಅನೇಕ ಹಾವುಗಳು ತಮ್ಮ ಪ್ರಾಣ ಕಳೆದುಕೊಳ್ತಾ ಇದೆ. ಈ ವಿಡಿಯೋ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ರಸ್ತೆಗಳಲ್ಲಿ ವಾಹನ ಚಲಿಸಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಓಡಿಸಿ.